ಕೈಕೋಟೆಯಲ್ಲಿ ಮತ್ತೆ ಕುರ್ಚಿ ಕಿತ್ತಾಟ. ಬೆಳಗಾವಿ ಜೈಲಿನಿಂದ ಗಡ್ಕರಿ ಕಚೇರಿಗೆ ಬೆದರಿಕೆ ಹಾಕಿದ್ದವನಿಗೆ ಉಗ್ರ ಸಂಘಟನೆ. ಜೊತೆಗೆ ಲಿಂಕ್. ಸರ್ಕಾರಿ ಬಸ್ ಅಡ್ಡಗಟ್ಟಿ ಸೆಲ್ಫಿ ತೆಗೆಸಿಕೊಂಡ ಕುಡುಕರು. ಎಟಿಎಂನಲ್ಲಿ ಸಹಾಯ ಮಾಡಿದ್ದಕ್ಕೆ ಲವ್. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜೋಡಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಾಯಕತ್ವದ ವಿಚಾರದಲ್ಲಿ ಮೇ ತಿಂಗಳ ಕೌಂಟ್ ಡೌನ್ ಶುರುವಾದಂತಿದೆ. ದೆಹಲಿಗೆ ತೆರಳಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಗೆ ಸತತ ಪ್ರಯತ್ನ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ದೆಹಲಿಯಲ್ಲೇ ಉಳಿದುಕೊಂಡಿರುವ ಡಿಕೆ ಸಹೋದರರು ಪವರ್ ಕ್ಲೈಮ್ಗೆ ಈಗಾಗಲೇ ಚಾಲನೆ ಕೊಡುವ ಸಿದ್ಧತೆಯಲ್ಲಿದ್ದಾರೆ. ದೆಹಲಿ ಅಂಗಳದಲ್ಲಿ ಡಿಸಿಎಂ ಡಿಕೆಶಿ ಈ ಬಾರಿ ಮತ್ತೆ ಗಾಂಧಿ ಕುಟುಂಬದ ಅಂಗಳಕ್ಕೆ ನಾಯಕತ್ವ ಬದಲಾವಣೆ ಚೆಂಡು ಕೊಂಡೊಯ್ದಿದ್ದಾರಾ ಎಂಬ ಅನುಮಾನ ಮೂಡಿದೆ. ದೆಹಲಿಯಲ್ಲಿ ಡಿಕೆಶಿ ಚೆಕ್ಮೇಟ್ ಇಡಲು ಮಾಸ್ಟರ್ ಪ್ಲಾನ್ ಮಾಡ್ತಿದ್ರೆ ಇದಕ್ಕೆ ಪ್ರತಿಯಾಗಿ ಸಿಎಂ ಸಹ ಈ ಬಾರಿ ಹೈಕಮಾಂಡ್ ದಾಳವನ್ನೇ ಉರುಳಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಶಾಸಕರ ನಿರ್ಧಾರ ಬಲಾಬಲಕ್ಕಿಂತ ಹೈಕಮಾಂಡ್ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೆಚ್ಚಿನ ನಂಬಿಕೆ. ಹೈಕಮಾಂಡ್ ಅಂಗಳದಲ್ಲಿ ರಾಹುಲ್ ಗಾಂಧಿಯೇ ಡಿಕೆಶಿ ಪಾಲಿಗೆ ಸಿಎಂ ಚೆಕ್ಮೇಟ್. ಹೀಗಾಗಿ ಆಪ್ತರ ಜೊತೆ ಸಭೆ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಡಿಕೆಶಿಯ ಹೈಕಮಾಂಡ್ ದಾಳದ ರೀತಿಯಲ್ಲೇ ಸಿಎಂ ಸಹ ಈ ಬಾರಿ ಹೈಕಮಾಂಡ್ ದಾಳವನ್ನೇ ಉರುಳಿಸುವ ಸಾಧ್ಯತೆ ಇದೆ. ಉಗ್ರ ಸಂಘಟನೆಗಳ ಜೊತೆಗೆ ಜಯೇಶ್ ಪೂಜಾರಿ ಲಿಂಕ್ ಹೊಂದಿದ್ದಾನೆ ಅಂತ ಕೋರ್ಟ್ಗೆ ಮಹಾರಾಷ್ಟ್ರ ಪೊಲೀಸರು ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಕುರಿತು ಮಹಾರಾಷ್ಟ್ರ ಹಿರಿಯ ಪೊಲೀಸ್ ಅಧಿಕಾರಿ ಡಿಸಿಪಿ ನೀಲೇಶ್ ಪಾಳ್ವೆ ನಾಗ್ಪುರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹೇಳಿಕೆ ನೀಡಿದ್ದಾರೆ. ನೀಲೇಶ್ ಪಾಳ್ವೆ ನಾಗ್ಪುರ ನಗರದ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿಯಾಗಿದ್ದು, ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಜೀವ ಬೆದರಿಕೆಯೊಡ್ಡಿ 100 ಕೋಟಿ ಬೇಡಿಕೆ ಇಟ್ಟಿದ್ದ ಜಯೇಶ್ ಹಿಂಡಲಗ ಜೈಲಿನಿಂದ ಗಡ್ಕರಿ ಕಚೇರಿಗೆ ಫೋನ್ ಮಾಡಿ ಹಣ ಕೊಡುತ್ತಿದ್ರೆ ಮನೆ ಧ್ವಂಸ ಮಾಡುವ ಬೆದರಿಕೆ ಒಡ್ಡಿದ್ದ. ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಜಯೇಶ್ ಪೂಜಾರಿಯನ್ನ ಎನ್ಐಎ ಹಾಗೂ ನಾಗ್ಪುರ ಪೊಲೀಸರು ವಿಚಾರಣೆ ನಡೆಸಿದ್ರು. ಪ್ರಕರಣ ಸಂಬಂಧ ನಾಗ್ಪುರ ಕೋರ್ಟ್ನಲ್ಲಿ ವಾದ ಪ್ರತಿವಾದದ ವಿಚಾರಣೆ ವೇಳೆ ಕೋರ್ಟ್ಗೆ ತನಿಖಾಧಿಕಾರಿ ನೀಲೇಶ ಪಾಳ್ವೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಬೆಳಗಾವಿಯು ಉಗ್ರ ಚಟುವಟಿಕೆಯ ತಾಣವಾಗ್ತಾ ಇದೆ ಎನ್ನುವ ಅನುಮಾನಗಳು ಕಾಡತೊಡಗಿವೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಇದ್ಕೊಂಡೆ ಉಗ್ರ ಅಫ್ಸರ್ ಪಾಷಾ ಜೊತೆಗೆ ಸೇರಿ ಜಯೇಶ್ ಪೂಜಾರಿ ಉಗ್ರ ಚಟುವಟಿಕೆ ನಡೆಸಿದ್ದ. ಬೆಂಗಳೂರು ಮತ್ತು ಢಾಕಾ ಸ್ಫೋಟಕ ಪ್ರಮುಖ ಆರೋಪಿ ಆಗಿರುವ ಅಫ್ಸರ್ ಪಾಷಾ ಜೊತೆಗೆ ಸೇರ್ಕೊಂಡು ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದು ಕೋರ್ಟ್ ಎದುರು ಸ್ಫೋಟಕ ಮಾಹಿತಿಯನ್ನ ಮಹಾರಾಷ್ಟ್ರ ಪೊಲೀಸರು ಹಂಚಿಕೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಮಧ್ಯರಾತ್ರಿ ಸರ್ಕಾರಿ ಬಸ್ಸನ್ನ ಅಡ್ಡಗಟ್ಟಿ ನಡು ರಸ್ತೆಯಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿರುವ ಘಟನೆ ಚಿಕ್ಕಮಗಳೂರು ನಗರದ ದಂಟರ ಮಕ್ಕಿ ಸರ್ಕಲ್ ಬಳಿ ನಡೆದಿದೆ. ಕುಡಿದ ಮತ್ತಿನಲ್ಲಿದ್ದ ಕಿಡಿಗೇಡಿಗಳ ರೌಡಿಸಂನಿಂದಾಗಿ ಪ್ರಯಾಣಿಕರು ಆತಂಕಕ್ಕೊಳಗಾಗಿದ್ರು. ಕಳೆದ ರಾತ್ರಿ ಸುಮಾರು 12 ಗಂಟೆಯ ಸಮಯದಲ್ಲಿ ಕಡೂರಿನಿಂದ ಚಿಕ್ಕಮಗಳೂರಿಗೆ ಬರುತ್ತಿದ್ದ ಸರ್ಕಾರಿ ಬಸ್ಸನ್ನ ನಗರದ ದಂಟರ ಮಕ್ಕಿ ಸರ್ಕಲ್ ಸಮೀಪದ ಟೆಂಡರ್ ಚಿಕನ್ ಬಳಿ ಆಟೋದಲ್ಲಿದ್ದವರು ಅಡ್ಡಗಟ್ಟಿ ರಸ್ತೆ ಮಧ್ಯೆಯೇ ತಮ್ಮ ಆಟೋ ನಿಲ್ಲಿಸಿದ ಕಿಡಿಗೇಡಿಗಳು ಬಸ್ ಸಂಚಾರಕ್ಕೆ ಅಡ್ಡಪಡಿಸಿ ಚಾಲಕನ ಬಳಿ ದರ್ಪ ತೋರಿದ್ದಾರೆ. ಬಸ್ ಚಾಲಕ ಮನವಿ ಮಾಡಿದ್ರೂ ಕಿವಿಗೊಡದ ಕುಡುಕರು ಅಬ್ಬರಿಸುತ್ತಾ ಬಸ್ಸಿನ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ಮೂಲಕ ವಿಕೃತಿ ಮೆರೆದಿದ್ದಾರೆ. ಕಿಡಿಗೇಡಿಗಳ ಈ ದುರ್ವರ್ತನೆಯನ್ನು ಕಂಡು ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಭಯಭೀತರಾಗಿದ್ದು, ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಈ ಕೃತ್ಯವನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ವಾಹನಗಳಿಗೆ ಅಡ್ಡಪಡಿಸಿ ಗೂಂಡಾಗಿರಿ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಘಟನೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಧ್ಯರಾತ್ರಿ ರಸ್ತೆ ಮಧ್ಯೆ ದಾಂಧಲೆ ನಡೆಸಿದ ಕಿಡಿಗೇಡಿಗಳಿಗೆ ಕಾನೂನಿನ ಪಾಠ ಕಲಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಎಟಿಎಂ ಕೇಂದ್ರದಲ್ಲಿ ಮಾಡಿದ ಸಣ್ಣ ಸಹಾಯಕ್ಕೆ ಪ್ರೀತಿ ಹುಟ್ಟಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮದುವೆಯಾಗುವ ಮೂಲಕ ಜೋಡಿಯೊಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಅಪರೂಪದ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿದೆ. ಈ ಮದುವೆ ಕೇವಲ ಮದುವೆ ಆಗಿರದೆ ಜಾತಿಯ ಸಂಕೋಲೆಯನ್ನ ಮೀರಿ ಸಾಮಾಜಿಕ ಸಂದೇಶ ಸಾರಿದಂತಾಗಿದೆ. ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಬೌದ್ಧ ಸಂಘಟನೆ ಹಮ್ಮಿಕೊಂಡಿದ್ದ ಸರಳ ಮದುವೆ ಕಾರ್ಯಕ್ರಮವು ಸಾಮಾಜಿಕ ಕ್ರಾಂತಿಯ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದೆ. ಈ ಮದುವೆ ಸಮಾರಂಭದ ಸಚಿನ್ ಹಾಗೂ ಸಾವಿತ್ರಿ ಕೇಂದ್ರ ಬಿಂದುವಾಗಿದ್ರು. ಇವರಿಬ್ಬರ ಭೇಟಿಯ ಕತೆ ತುಂಬಾ ಆಸಕ್ತಿದಾಯಕವಾಗಿದೆ. ಈ ಅಪರೂಪದ ಮದುವೆಗೆ ಸಾಕ್ಷಿಯಾಗಿದ್ದು ಒಂದು ಎಟಿಎಂ ಕೇಂದ್ರ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಸಚಿನ್ ಹಣ ಜಮೆ ಮಾಡಲು ಬಂದಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದ ಪರಿಶಿಷ್ಟ ಜಾತಿಯ ಸಾವಿತ್ರಿ
ಸಾವಿತ್ರಿ ಅವರು ಹಣ ಬಿಡಿಸಿಕೊಳ್ಳಲು ತಾಂತ್ರಿಕವಾಗಿ ಪರದಾಡ್ತಿದ್ರು. ಆ ಸಮಯದಲ್ಲಿ ಸಚಿನ್ ಅವರು ಮಾನವೀಯತೆಯ ದೃಷ್ಟಿಯಿಂದ ಸಾವಿತ್ರಿಗೆ ಸಹಾಯ ಮಾಡಿದ್ರು. ಈ ಒಂದು ಸಣ್ಣ ಭೇಟಿ ಪರಿಚಯವಾಗಿ ಬದಲಾಗಿ ನಂತರ ಪರಸ್ಪರ ಮೊಬೈಲ್ ನಂಬರ್ ಹಂಚಿಕೊಂಡ ಈ ಜೋಡಿ ಪ್ರೀತಿಯ ಬಂಧನಕ್ಕೆ ಒಳಗಾಗಿದ್ರು. ಜಾತಿ ವ್ಯವಸ್ಥೆ ಜೀವಂತವಾಗಿರುವಾಗಲೇ ಸಚಿನ್ ಮತ್ತು ಸಾವಿತ್ರಿ ತಮ್ಮ ಪ್ರೀತಿಯನ್ನು ಪೋಷಕರ ಮುಂದೆ ಹಂಚಿಕೊಂಡು ಪೋಷಕರ ಒಪ್ಪಿಗೆ ಪಡೆದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಎರಡೂ ಕುಟುಂಬದ ಹಿರಿಯರ ಈ ಮದುವೆಗೆ ಹಸಿರು ನಿಶಾನೆ ತೋರಿದ್ರು. ಅದರಂತೆ ಬೌದ್ಧ ಸಂಘಟನೆ ಆಯೋಜಿಸಿದ್ದ ಈ ಸಾಮೂಹಿಕ ವಿವಾಹ ವೇದಿಕೆಯಲ್ಲಿ ಈ ಜೋಡಿ ಸತಿ ಪತಿಗಳಾಗಿದ್ದಾರೆ. ಬಿಸಿಲ ಬೇಗೆಯಿಂದ ಬಳಲುತ್ತಾ ಇರುವ ಬೆಂಗಳೂರಿಗೆ ವರುಣದೇವ ಗುಡ್ ನ್ಯೂಸ್ ಕೊಡೋ ಸಾಧ್ಯತೆ ಇದೆ. ನಿನ್ನೆಯಿಂದ 29ರವರೆಗೂ ಕೂಡ ಹವಾಮಾನ ಇಲಾಖೆ ಗಾಳಿ ಸಹಿತ ಹಗುರ ಮಳೆಯ ಮುನ್ಸೂಚನೆ ಕೊಟ್ಟಿದೆ. ಮುಖ್ಯವಾಗಿ ಕರಾವಳಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದಕ್ಷಿಣ ಒಳನಾಡಿನಲ್ಲಿ ಈ ಮಳೆ ಬರುವ ನಿರೀಕ್ಷೆ ಇದೆ. ಇದರ ನಡುವೆ ಬೆಂಗಳೂರಿನ ಬೆಂಕಿ ಬಿಸಿಲಿಗೆ ಕೊಂಚ ರಿಲೀಫ್ ಸಿಗೋ ಸಾಧ್ಯತೆ ಇದೆ. ಇದೇ 28ರಿಂದ ಮೇ 5ರವರೆಗೂ ಕೂಡ ಬೆಂಗಳೂರಿನಲ್ಲಿ ಭಾರೀ ಗಾಳಿ ಮಳೆಯಾಗಲಿದೆ ಅಂತ ಹೇಳಲಾಗ್ತಿದೆ. ಕಳೆದ ಕೆಲ ದಿನಗಳಿಂದ ವಿಪರೀತ ಶೆಕೆ ಏರಿದ ಉಷ್ಣಾಂಶದಿಂದ ರಾಜಧಾನಿಯ ಜನ ಬಸವಳಿದಿದ್ದಾರೆ. ಈ ಮಳೆಯ ಸಿಂಚನದಿಂದಾದರೂ ಕೂಡ ವಾತಾವರಣ ತಂಪಾಗಿ ಕೂಲ್ ಆಗುವಂತಾದ್ರೆ ಸಾಕು ಎನ್ನುವಂತಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಸೇರಿ ತೃತೀಯ ಭಾಷೆಗೆ ಈ ವರ್ಷ ಇದ್ದ ಗೊಂದಲ ನಿವಾರಣೆಯಾಗಿದೆ. ಮುಂದಿನ ವರ್ಷದ ಎಕ್ಸಾಮ್ಗೆ ಹಿಂದಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದು ಪಕ್ಕಾ ಆಗಿದೆ. 2026-27ನೇ ಸಾಲಿನ ಪರೀಕ್ಷೆಗೆ ಹಿಂದಿ ಸೇರಿ ತೃತೀಯ ಭಾಷೆಗೆ ಗ್ರೇಡ್ ಅಂಕ ಕೊಡೋದು ಬಹುತೇಕ ಫಿಕ್ಸ್ ಆಗಿದೆ. ಹಿಂದಿ ಸೇರಿ ತೃತೀಯ ಭಾಷೆಗೆ ಗ್ರೇಡಿಂಗ್ ವ್ಯವಸ್ಥೆಗೆ ನಿಯಮ ಜಾರಿಗೆ ತರುವುದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬುಧವಾರ ನಡೆದ ಸಭೆಯಲ್ಲಿ ಮುಂದಿನ ವರ್ಷದಿಂದ ನಿಯಮಕ್ಕೆ ತಿದ್ದುಪಡಿ ತರುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಎನ್ನಲಾಗಿದೆ. 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಶಿಕ್ಷಣ ಇಲಾಖೆ ಈ ಬಗ್ಗೆ ನಿಯಮ ರೂಪಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಿದೆ. ಇದರ ಪ್ರಕಾರ 2026-27ನೇ ಸಾಲಿನಿಂದ ಹಿಂದಿ ಸೇರಿ ತೃತೀಯ ಭಾಷೆಗೆ ಅಂಕ ಬದಲಾಗಿ ಗ್ರೇಡ್ ನೀಡೋದು, ತೃತೀಯ ಭಾಷೆಗೆ ಗ್ರೇಡ್ ನೀಡೋದಕ್ಕೆ ಕಾನೂನಿಗೆ ತಿದ್ದುಪಡಿ ತರುವ ಮೂಲಕ ಮುಂದೆ ಯಾವುದೇ ತೊಡಕು ಬಾರದಂತೆ ನೋಡಿಕೊಳ್ಳೋದು, ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲೇ ವಿದ್ಯಾರ್ಥಿಗಳಿಗೆ ಗ್ರೇಡ್ ಬಗ್ಗೆ ಮಾಹಿತಿ ನೀಡೋದು, ತೃತೀಯ ಭಾಷೆಗೆ ಗ್ರೇಡ್ ಕೊಡೋದ್ರಿಂದ ತೃತೀಯ ಭಾಷೆಗೆ ಇರುವ 100 ಅಂಕಗಳು ಇರೋದಿಲ್ಲ. ತೃತೀಯ ಭಾಷೆಗೆ ಗ್ರೇಡ್ ಕೊಡೋದ್ರಿಂದ ಎಸ್ಎಲ್ಸಿಗೆ ಒಟ್ಟು ಅಂಕ 625 ಅಂಕಗಳ ಬದಲಾಗಿ 525 ಅಂಕಗಳಿಗೆ ಫಲಿತಾಂಶ ಪ್ರಕಟ. ಹಿಂದಿ ಸೇರಿ ತೃತೀಯ ಭಾಷೆಯಲ್ಲಿ ಪಾಸ್ ಫೇಲ್ ಅಂತ ಇರೋದಿಲ್ಲ. ವಿದ್ಯಾರ್ಥಿಗಳು ಓದಬೇಕು, ಆದ್ರೆ ಅಂಕಗಳು ಇರೋದಿಲ್ಲ ಎಂಬ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಲಿದೆ. ಬೆಳಗಾವಿಯಲ್ಲಿ ಬಿಸಿಲಿನ ತಾಪಕ್ಕೆ ವನ್ಯಜೀವಿಗಳು ತತ್ತರಿಸಿವೆ. ಬೆಳಗಾವಿ ನಗರದ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಸಮ್ಮರ್ ಪ್ರೋಟೋಕಾಲ್ ಜಾರಿ ಮಾಡಲಾಗಿದ್ದು, ಪ್ರಾಣಿಗಳ ರಕ್ಷಣೆಗೆ ಅರಣ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ. ಸ್ಪ್ರಿಂಕ್ಲರ್, ಫಾಗರ್, ಐಸ್ ಕ್ಯೂಬ್ ಬಳಸಿ ತಂಪು ವ್ಯವಸ್ಥೆ ಮಾಡಲಾಗಿದ್ದು, ಡಿಹೈಡ್ರೇಷನ್ ತಪ್ಪಿಸಲು ಗ್ಲೂಕೋಸ್ ಮಿಶ್ರಣ ಮಾಡಿ ಪ್ರಾಣಿಗಳಿಗೆ ಅಧಿಕಾರಿಗಳು ನೀರು ಕೊಡುತ್ತಿದ್ದಾರೆ. ಬಿಸಿಲಿನ ಹೊಡೆತಕ್ಕೆ ಮೃಗಾಲಯದ ಪ್ರಾಣಿಗಳ ಸಂಕಷ್ಟವಾಗುತ್ತಿದ್ದು, ನೆರಳಿನ ಆಶ್ರಯವನ್ನ ಚಿರತೆಗಳು, ಹುಲಿ, ಸಿಂಹಗಳು ಪಡೆಯುತ್ತಿವೆ. 195ಕ್ಕೂ ಹೆಚ್ಚು ಪ್ರಾಣಿಗಳ ರಕ್ಷಣೆಗೆ ವಿಶೇಷ ಕ್ರಮ ಕೈಗೊಂಡಿದ್ದು, ಹುಲಿ, ಸಿಂಹ, ಚಿರತೆಗಳಿಗೆ ಪ್ರೊಸನ್ ಫುಡ್ ವ್ಯವಸ್ಥೆ ಮಾಡಲಾಗಿದ್ದು, ಜಿಂಕೆಗಳಿಗೆ ಮಡ್ ಬಾತ್, ಪಕ್ಷಿಗಳಿಗೆ ಹಣ್ಣು, ಕರಡಿಗಳಿಗೆ ಜೇನುತುಪ್ಪದ ಜೊತೆ ತಂಪಾದ ಆಹಾರ ನೀಡಲಾಗುತ್ತಿದೆ. ಪ್ರಾಣಿಗಳಿಗೆ ಐಸ್ ಕ್ಯೂಬ್ ಬಳಸಿ ನೀರು ಪೂರೈಕೆ ಮಾಡಲಾಗುತ್ತಿದ್ದು, ಎಸಿಎಫ್ ನಾಗರಾಜ್ ಬಾಳೆಹೊಸೂರು ನೇತೃತ್ವದಲ್ಲಿ ನಿಗಾ ವಹಿಸಲಾಗಿದ್ದು, ಕಳೆದ ವರ್ಷದ ಚಳಿಗಾಲದಲ್ಲಿ ನಡೆದ ದುರಂತದ ಬಳಿಕ ಎಚ್ಚರಿಕೆ ಕ್ರಮವನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ. ಚಳಿಗಾಲ ದುರಂತದಲ್ಲಿ 31 ಕೃಷ್ಣ ಮೃಗಗಳ ದಾರುಣ ಸಾವನ್ನಪ್ಪಿದ್ವು. ಚಳಿ ದುರಂತದ ಬಳಿಕ ಮುಂಜಾಗ್ರತೆ ಕ್ರಮವನ್ನ ಅರಣ್ಯ ಇಲಾಖೆ ಹೆಚ್ಚಿಸಿದ್ದು, ಪ್ರಾಣಿಗಳ ರಕ್ಷಣೆಗೆ ಅರಣ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಸಿಡಿಲು ಬಡಿದು 2 ಯುವ ರೈತರು ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ನಾವದಗಿ ಗ್ರಾಮದಲ್ಲಿ ನಡೆದಿದೆ. 28 ವರ್ಷದ ನಾವದಗಿ ಗ್ರಾಮದ ರೇವಣಸಿದ್ದ ಮತ್ತು ಜೇವರ್ಗಿಯ 28 ವರ್ಷದ ಯಲ್ಲಾಲಿಂಗ ಸಿಡಿಲಿಗೆ ಬಲಿಯಾದ ದುರ್ದೈವಿ ಯುವಕರಾಗಿದ್ದಾರೆ. ನಿನ್ನೆ ಸಂಜೆ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ದಾಗ ಮಳೆ ಬಂದ ಕಾರಣ ಜಮೀನಿನಲ್ಲಿದ್ದ ಮಾವಿನ ಮರದ ಕೆಳಗಡೆ ಬಂದು 2 ಯುವ ರೈತರು ನಿಂತಿದ್ರು. ಈ ವೇಳೆ ಮಾವಿನ ಮರಕ್ಕೆ ಸಿಡಿಲು ಅಪ್ಪಳಿಸಿ ಸ್ಥಳದಲ್ಲೇ 2 ಯುವ ರೈತರು ಸಾವನ್ನಪ್ಪಿದ್ದಾರೆ. ಕಟಕ್ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.